ಇವತ್ತೀಗ ಇಂಥದ್ದೊಂದು 4 ಬಾಳೆಕಾಯಲ್ಲಿ ರವೆ ಫ್ರೈ ಮಾಡೋದು ಹೇಳ್ತೀನಿ. ಇದನ್ನ ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು ಹೀಗೆ, ಆಯ್ತಾ? ತುಂಬಾ ಜಾಸ್ತಿ ಬೇಯಬಾರ್ದು, ಒಂದು ಕುದಿ ಬೇಯಬೇಕು. ಸೂಪರ್ ಸೂಪರ್. ಮಸಾಲೆ ಇದು ಹಿಡಿಬೇಕು ಚೆನ್ನಾಗಿ. ಬಾಳೆಕಾಯಿ ಯೂಸ್ ಮಾಡ್ಬೋದು, ಹಲಸಿನಕಾಯಿ ಯೂಸ್ ಮಾಡ್ಬೋದು, ಪನ್ನೀರು. ಈಗ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ಹಬ್ಬ ಅಂದ್ರೆ ಫುಲ್ ಆಗಿದೆ ಅಂತ ಅಲ್ಲ? ಹೌದು. ಯಾವ ರೀತಿ ಕ್ರಿಸ್ಪಿ ಆಗಿರ್ಬೋದು ಇಲ್ಲ ಗೊತ್ತಾಗ್ತದೆ. ಒಳಗೆ ಇಷ್ಟು ಬೆಣ್ಣೆ ಸಾಫ್ಟ್, ಹೊರಗಡೆ ಅಷ್ಟೇ ಕ್ರಿಸ್ಪಿ. ಹೌದು. ರವಾ ಸರ್, ಮಸಾಲ ಕೂಡ ಅದ್ಭುತ. ನಮಸ್ಕಾರ ವೀಕ್ಷಕಬಂಧುಗಳಿಗೆ. SGK ಕೇಟ್ರಿಂಗು ಗೋಪಾಲಕೃಷ್ಣ ಅವರು ಬಾಳೆ. ಆಹಾ, ಏನು ಮಜಾ ಇದ್ರಿ, ಮಲೆನಾಡು ಥರ. ಅವ್ರ ಊರಿಗೆ ಹೋದಂಗೆ ಇದೆ ನನಗೆ ಇವಾಗ ಫೀಲಿಂಗು. ಹಾಗಾಗಿ ಅವ್ರ ಊರಿನ ರೆಸಿಪಿ ನೋಡೋಕ್ಕೆ ಭಾಳ ಖುಷಿ ಆಗ್ಬಿಟ್ಟಿದೆ. ಯಾವ್ದು ಗೊತ್ತಾ? ಬಾಳೆಕಾಯಿ ರವಾ ಫ್ರೈ ಅಂತೆ. ಬನ್ನಿರಿ, ಮಳೆಯಲ್ಲಿ ಯಾಕೆ ನಿಂತ್ಕೊಳ್ಳೋದು, ನೋಡ್ಬಿಡೋಣ. ಸರ್ ನಮಸ್ಕಾರ. 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 ನಮಸ್ಕಾರ 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 ಸರ್. ಓಕೆ, ಬಾಳೆಕಾಯಿ, ಅದು ಮಳೆ ಬೇರೆ. ನನಗೆ ಇಂಥ ಒಂದು ಕ್ಲೈಮೇಟ್ ಅಲ್ಲಿ ನಿಮ್ಮ ಒಂದು ಕೋಸ್ಟಲ್ ರೀಜನ್ ಅಂತ ಹೇಳ್ತಾರೆ, ಕಡಲ ತೀರದ. ಹೌದು, ಆ ಶೈಲಿಯಲ್ಲಿ. ಹೌದು. ಏನ್ ಮಾಡ್ತೀರಿ ಸರ್? ಇದೀಗ ರಾ ಬನಾನಾ ಕ್ರಿಸ್ಪಿ ಅಥವಾ ರವಾ ಫ್ರೈ. ಕ್ರಿಸ್ಪಿ ಮಾಡೋದು ಇದನ್ನ ಹೀಗೆ, ರವಾ ಫ್ರೈ ಮಾಡೋದು ಹೀಗೆ. ಇವತ್ತು ರವಾ ಫ್ರೈ ಮಾಡೋದು ಹೇಗಂತ ತೋರಿಸ್ತೀನಿ. ಬನಾನಾ ರವಾ ಫ್ರೈ. ಹೌದು, ಒಂದು ಸ್ಟಾರ್ಟರ್ ಇದು, ಆಯ್ತಾ? ವೆಲ್ಕಮ್ ಐಟಮ್ ಇದು. ನೋಡಿ, ಇವತ್ತೀಗ ಇಂಥದ್ದೊಂದು 4 ಬಾಳೆಕಾಯಲ್ಲಿ ರವಾ ಫ್ರೈ ಮಾಡೋದು ಹೇಳ್ತೀನಿ. ಇದನ್ನ ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು ಹೀಗೆ, ಆಯ್ತಾ? ಈ ಥರ ಕಟ್ ಮಾಡ್ಬೇಕು. ಈ ಥರ ಕಟ್ ಮಾಡ್ಕೊಳ್ಬೇಕು. ಅದು ಒಂದು ಪದ್ಧತಿ ಅಲ್ಲ ಸರ್? ಹೌದು. ಈ ಥರ ಅಷ್ಟು ಗ್ಯಾಪ್ ಇರಬೇಕು. ಹೌದು. ಈ ಥರ ಆಯ್ತಾ? ಅದು ಸ್ವಲ್ಪ ಸಿಪ್ಪೆ ಕಾಣಬೇಕಾ? ಸ್ವಲ್ಪ ಸಿಪ್ಪೆ ಇರಬೇಕಾದ್ರೆ, ಫುಲ್ಲು ತೆಗಿಬಾರ್ದು. ಫುಲ್ ತೆಗೆದ್ರೆ ಏನು ಇರಲ್ಲ. 4 ಮಾಡ್ಕೊಳ್ಬೋದು ಎರಡನೇ. ಈ ಥರ ಕಟ್ ಮಾಡಿಟ್ಟಿದ್ದಲ್ಲ, ಈ ಥರ ಎಲ್ಲವನ್ನು ಮಾಡ್ಕೋಬೇಕು. ಮಾಡ್ಕೋಬೇಕು. 4 ಪೀಸ್ ಆಗುತ್ತೆ ಈ ಥರ ಎಲ್ಲ. ಇದನ್ನ ಇವಾಗ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೇಕು. ಸರ್, ಎಷ್ಟು ಬಾಳೆಕಾಯಿ ತೊಗೊಂಡಿದ್ದು ನಾವು? ಇದರಲ್ಲಿ ಒಂದು 5 ಬಾಳೆಕಾಯಿ ತೊಗೊಂಡಿದ್ದೀವಿ ಈಗ, ಆಯ್ತಾ? 4ರಿಂದ 5 ಬಾಳೆಕಾಯಿ ಇದೆ. ಇದನ್ನು ತೊಳೆದು ಇಟ್ಕೊಳ್ಬೇಕು. ನೋಡಿ, ಬಾಳೆಕಾಯಿನ ಹೀಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಈ ಥರ ಪೀಸಲ್ಲ ಸೈಜ್ ಹಚ್ಕೊಳ್ಬೇಕು. ಸಣ್ಣ ಪೀಸ್ ಬರಬೇಕು. ಸರ್, ತೊಳ್ಕೊಂಡು ಈಗ ಕ್ಲೀನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡು ಇದನ್ನು ಒಂದು ಪಾತ್ರದಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ಒಂದು ಪಾತ್ರೆ. ಉಪ್ಪು, ಹುಳಿ, ಖಾರ ಇದು ಒಳಗೆ ಹಿಡಿಬೇಕು. ಹೊರಗಡೆ ನಾವು ಹೆಂಗೋ ಆಮೇಲೆ ಹಾಕ್ತೀವಿ, ಒಳಗಡೆ ಇದು ಹಿಡಿಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣ, ಶುಂಠಿ, ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು, ಆಯಿತಾ? ಗ್ರೀನ್ ಚಿಲ್ಲಿ ಪೇಸ್ಟ್. ಇದು ಖಾರ ಇಟ್ಕೊಳ್ಳೋಕೆ. ಸ್ವಲ್ಪ ಸಾಲ್ಟ್. ಇದು ಜಸ್ಟ್ ಒಂದು ಕುದಿಬೇಕಷ್ಟೇ, ಒಂದು ಕುದಿ ಬೇಯಬೇಕು. ತುಂಬ ಜಾಸ್ತಿ ಬೇಯಬಾರ್ದು, ಒಂದು ಕುದಿ ಬೇಯಬೇಕು. ಸರ್, ಈಗ ಬಾಳೆಕಾಯಿ ನೋಡಿ, ಒಂದು ಬಾಯ್ಲ್ ಬೇಯಿಸ್ಕೊಳ್ತಿದ್ವಿ. ಬೇಯ್ತಾ ಇದೆ ನೋಡಿ. ಇದರಲ್ಲಿ ಉಪ್ಪು, ಖಾರ ಮೇಯ್ನಾಗಿ ಇಟ್ಕೊಳ್ಬೇಕು ಇದಕ್ಕೆ. ಅದಕ್ಕಾಗಿ ಚೆನ್ನಾಗಿ ಬೇಯಿಸ್ಬಿಟ್ಟು ಆಯ್ತು. ಇದು ಲೈಟಾಗಿ ಬೆಂದಿದೆ. ಇದು ಜೋರಾಗಿ ಬೇಯಬಾರ್ದು, ಇಷ್ಟು ಬೇಯಬೇಕು. ಸ್ವಲ್ಪ ತಣ್ಣಗಾಗಬೇಕು. ತರ್ತೇನೆ ನೋಡಿ. ಸೂಪರ್ ಸೂಪರ್. ಸರ್, ಈಗ ಬನ್ನಿ. ಈಗ ಬಾಳೆಕಾಯಿ ಹಾಫ್ ಬಾಯ್ಲ್ ಬೆಂದಿದೆ, ಬೇಯಿಸ್ಬಿಟ್ಟಿದ್ವಿ. ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಇರುತ್ತೆ. ಇದಂತಾರೆ ಮಸಾಲೆ. ಇದು ಜಸ್ಟ್ ಕೋಟಿಂಗ್. ಹಸಿಮೆಣಸು ಪೇಸ್ಟು, ಚಿಲ್ಲಿ ಪೇಸ್ಟು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಚಾಟ್ ಮಸಾಲ, ಇದು ಗರಂ ಮಸಾಲ, ಇದು ಕಬಾಬ್ ಮಸಾಲ ಪೌಡ್ರ್, ಅದು ಆಯಿತಾ? ಮೊಸರು, ಕಾರ್ನ್ಫ್ಲವರ್, ಇಷ್ಟಿರುತ್ತೆ. ಆಮೇಲೆ ಸಾಲ್ಟು, ತುಪ್ಪ.
ತುಪ್ಪ. ಓಕೆ, ಶುರು ಮಾಡೋಣ ಸರ್. ಹೌದು. ಈಗ ಮೊದಲಾಗಿ ನಾವು ಇದನ್ನ ಹಾಕೊಳ್ಳೋಣ. ಬೆಳ್ಳುಳ್ಳಿ, ಹಸಿಮೆಣಸು ಪೇಸ್ಟು ಸಾಕಲ್ಲ? ಸಾಕು. ಶುಂಠಿ ಪೇಸ್ಟು ಎಲ್ಲ ಒಂದೊಂದು ಚಮಚ. ಹೌದು. ಇಷ್ಟು ಹಾಕ್ಕೊಳ್ಬೇಕು ಫಸ್ಟು ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ಸ್ವಲ್ಪ ಸಾಲ್ಟ್, ಉಪ್ಪು ಜಾಸ್ತಿ ಬೇಡ, ಸಾಕು. ಮತ್ತು ಮೇಲೆ ಹಾಕ್ತೀವಿ ಇಲ್ಲಿ. ಫಸ್ಟ್ ಆಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕೊಳ್ಳಿ. ಮಸಾಲೆ ಹಿಡಿಬೇಕಾಗ್ತದೆ. ಈಗ ಬೆಳ್ಳುಳ್ಳಿ, ಹಸಿಮೆಣಸು, ಶುಂಠಿ ಪೇಸ್ಟ್ 3 ಚೆನ್ನಾಗಿ ಹಿಡಿದಿದೆ. ಲೈಟಾಗಿ ಉಪ್ಪು ಹಾಕಿದ್ದೀವಿ. ನೆಕ್ಸ್ಟ್ ಈಗ ಕಬಾಬ್ ಪೌಡ್ರ್ ಸ್ವಲ್ಪ ಲೈಟಾಗಿ ನಾವು ಮಾಡಿರೋದು ಇದು. ಗರಂ ಮಸಾಲ, ಮಸಾಲೆ ಇದು ಹಿಡಿಬೇಕು ಚೆನ್ನಾಗಿ. ಗರಂ ಮಸಾಲೆ ಯಾವ್ದಾದ್ರು ತೊಗೋಬೋದು ನಾವು? ಯಾವ್ದಾದ್ರು ತಗೊಳ್ಬೋದು, ತೊಂದರೆ ಇಲ್ಲ. ಎಷ್ಟು ಸರ್ ಇದು? ಸ್ವಲ್ಪ ಕಾಲು ಸಾವಿರ, ಒಂದು ಸ್ಪೂನ್. ಲೈಟಾಗಿ ಇಲ್ಲ ಚೂರು ಗರಂ ಮಸಾಲ, ಇಷ್ಟೇ. ಎಲ್ಲ ಬಿತ್ತು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಡಬೇಕು. 5 ರಿಂದ 10 ನಿಮಿಷ ಬಿಡಬೇಕಿತ್ತು, ಚೆನ್ನಾಗಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ರವಾ ಕೋಟಿಂಗ್. ರವಾ ಕೋಟಿಂಗ್ ಕೊಟ್ಟು ಕರಿಬೇಕು. ಅದನ್ನೇ ಕೇಳ್ಬೇಕು. ಹೌದು, ಇದು ರವಾ ಫ್ರೈ. ಹೌದು, ರವಾ ಫ್ರೈ. ಮಸಾಲೆ ಇರುತ್ತೆ ಇಲ್ಲಿ. ಹಿಂಗೆ ಎಷ್ಟು ಹಿಡಿಬೇಕಿದೆ ನೋಡಿ, ಹಿಡಿದಿದೆಯಲ್ಲ ಈ ಥರ ಇಟ್ಕೊಳ್ಬೇಕು. ಲೈಟಾಗಿ ಮೊಸರು ಸರ್, ಗಟ್ಟಿ ಮೊಸರು ಲೈಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದು ಕೈಲಿ ಕಲಿಸ್ಬೋದು. ಮೊಸರು ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಹದ ಒಂದೇ ಲೆವೆಲ್ಗೆ ಬರ್ಸುತ್ತೆ. ಅದು ಅಷ್ಟು ಪವರ್ ಇದೆ ಅದಕ್ಕೆ. ಸಾಕು, ಬಿಡಿ. ಒಂದು 10 ನಿಮಿಷ ಬಿಡ್ತೀನಿ. ಆಮೇಲೆ ಇದಕ್ಕೆ ನಿಮಗೆ ರವಾ ಹೇಗೆ ಉಡುವುದು ಅದನ್ನು ಹೇಗೆ ಕರೋದು ಅಂತ ತೋರಿಸ್ತೇನೆ. ಓಕೆ, ನೆಕ್ಸ್ಟ್ ರೆಡಿ ಆಯ್ತು. ಈಗ 10 ನಿಮಿಷ ಆಗಿದೆ. ಇದಕ್ಕೀಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ರವೆ, ಉಪ್ಪಿಟ್ಟು ರವೆ ಇದೆಯಲ್ಲ ಮಾಮೂಲಿ, ಅದು ತಗೊಳ್ಳಿ. ಸಾಕು, ಇಷ್ಟು ಆಯ್ತಾ. ಹೀಗಿಟ್ಟು ರೋಲಿಂಗ್. ಹೌದು, ಈ ಥರ ಮಾಡಿ ಇಟ್ಕೊಳ್ಬೇಕು. ವಾ, ಈ ರೀತಿ ಎಲ್ಲದಕ್ಕೂ ಮಾಡಿ ಇಟ್ಕೋಬೇಕಲ್ಲ ಸರ್? ಹೌದು, ಎಲ್ಲ ಕೂಡ ಇಟ್ಕೊಳ್ಬೇಕು ಇದೇ ರೀತಿ. ರಾ ಬನಾನಾ ಕ್ರಿಸ್ಪಿ ಆಯ್ತಾ. ಅದನ್ನು ರವಾ ಫ್ರೈ ಮಾಡ್ತಾ ಇದ್ವಿ ನಾವು, ಆಯ್ತಾ. ನೋಡಿ ರೆಡಿ ಇದೆ. ರವಾ ಎಲ್ಲ ಉಡ್ಕೊಂಡಿದ್ವಿ. ಈ ತರ ಇರುತ್ತೆ ನೋಡಿ. ಇದನ್ನ ಆಯಿಲ್ಗೆ ಈಗ ತುಂಬಾ ಕಾವಿರ್ಬೋದು. ಆಯಿಲ್ ಹಾಕೋಕ್ಕಿಂತ ಮುಂಚೆನೆ ಪೇಡ ತರ ಕಾಣುತ್ತೆ ಸರ್. ಇದಾಗ ಗೊತ್ತಾ, ಧಾರವಾಡ ಪೇಡ. ನೀಟಿಗೆ ಇದನ್ನು ವೆಲ್ಕಮಿಗೆಲ್ಲ ನಾವು ಯೂಸ್ ಮಾಡ್ತೀವಿ. ಜ್ಯೂಸ್ ಜೊತೆಗೆ ಎಲ್ಲ ಊಟಕ್ಕೆ ಎಲ್ಲ ಕೊಡ್ತೀವಿ. ಒಂದು ಖಾರದ ಐಟಮ್ ಇದೆ ಅಂದ್ರೆ ಸ್ಟಾರ್ಟರ್ಸ್. ಓಕೆ, ಈ ತರ ಸಣ್ಣ ಉರಿಯಲ್ಲಿ ನಿಧಾನ ಬೇಯಬೇಕು. ಎಸ್ ಸರ್. ರಪ್ಪ ಬೆಂದ್ರೆ ಏನಾಗುತ್ತೆ ಅಂದ್ರೆ ಉರಿ ಜಾಸ್ತಿ ಇದ್ರೆ ಈ ರವಗಳೆಲ್ಲ ಸುಟ್ಟೋಗಿ ಕಪ್ಪಾಗ್ಬಿಡುತ್ತೆ. ಇದು ಕಪ್ಪಾಗಬಾರ್ದು, ಯಾವ ಕಾರಣಕ್ಕೂ ಕಪ್ಪಾಗಲ್ಲ. ಇದು ಹಬ್ಬ ಇಷ್ಟೇ ನೀಟಾಗಿ ಬೇಯುತ್ತೆ. ಹಂಗೆ ಇರ್ಬೇಕಲ್ಲ ಸರ್. ಬಣ್ಣ ಚೇಂಜ್ ಆಗಲ್ಲ, ಬಟ್ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ಹೌದು, ಚೆನ್ನಾಗಿ ಬೆಂದಿರುತ್ತೆ. ಅದೇ ಉರಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಬಿಟ್ಟಾಗ ಸಡನ್ಲಿ ಕಪ್ಪ ಬಿಡುತ್ತೆ. ರವೆ ಅಲ್ವಾ, ಕಪ್ಪ ಬಿಡುತ್ತೆ. ಕರೆಕ್ಟ್. ಈ ತರ ಬಿಟ್ಟಾಗ ಕಪ್ಪಾಗಲ್ಲ. ಅದು ಬಿಟ್ಟು ನೋಡ್ಬೇಕು, ಒಂದು ಬಿಟ್ಟು ನೋಡ್ಬೇಕು, ಗೊತ್ತಾಗಲ್ಲ. ಬಾಳೆಕಾಯಿ ಯೂಸ್ ಮಾಡ್ಬೋದು, ಹಲಸಿನಕಾಯಿ ಯೂಸ್ ಮಾಡ್ಬೋದು, ಪನ್ನೀರು, ಆಮೇಲೆ ಸ್ವರ್ಣಗಡ್ಡೆ ಅಂತಿದಲ್ಲ ಅದರಲ್ಲೂ ಮಾಡ್ಬೋದು. ಅದರಲ್ಲೂ ಮಾಡಿದ್ವಿ. ಈ ಥರದ್ದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಸ್ಟಾರ್ಟರ್ ಐಟಮ್ ಊಟದ ಮಧ್ಯ ಹಾಕಕ್ಕೆ, ಇಲ್ಲಾಂದ್ರೆ ವೆಲ್ಕಮ್ ಜ್ಯೂಸ್ ಜೊತೆ ಕೊಡ್ಲಿಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. 5 ನಿಮಿಷ ಎಲ್ಲ ಹಾಕಿ ಆಯ್ತು. ತುಂಬಾ ಕಾವಿದ್ರೆ ಸುಟ್ಟೋಗುತ್ತೆ ನೋಡಿ. ಈಗ ಹಿಂಗಿದೆ ನೋಡಿ, ಇದೇ ತರ ಇರಬೇಕು. ಸೊ ಆಯಿಲು ಚೆನ್ನಾಗಿರ್ಬೇಕು, ಒಳ್ಳೆ ಆಯಿಲ್ ಇರಬೇಕು. ಹೆಲ್ತಿಯಾಗಿರುತ್ತೆ. ಆಯಿಲ್ ಚೆನ್ನಾಗಿದ್ದಾಗ ಏನೂ ಆಗಲ್ಲ, ಹೆಲ್ತಿಯಾಗಿರುತ್ತೆ. ಓಕೆ, ಹಿತಮಿತವಾಗಿ ತಿನ್ನಬೇಕು. ಈಗ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ಹಬ್ಬ ಅಂದ್ರೆ ಫುಲ್ ಆಗಿದೆ ಅಂತ ಅಲ್ಲ? ಹೌದು. ಯಾವ ರೀತಿ ಕ್ರಿಸ್ಪಿ ಆಗಿರ್ಬೋದು ಇಲ್ಲೇ ಗೊತ್ತಾಗ್ತದೆ. ಏನೆಲ್ಲ ಐತೆ ಇದು.
ಜಗತ್ತಿನಲ್ಲಿ ನಾವು ಖುಷಿಯಿಂದ ಇರೋಕ್ಕೆ ರುಚಿಯಾಗಿ ಏನೆಲ್ಲ ಮಾಡ್ಕೊಳ್ತೀವಿ ಅಲ್ವಾ? ಅದರಲ್ಲಿ ಇದೊಂದು ಖುಷಿ ಕೊಡುತ್ತೆ. ರಾವ್ ಬನಾನಾ ರವಾ ಫ್ರೈ. ಹಾ, ಸೊ ನಿಮ್ಮಂತ ಅನುಭವಸ್ಥ ಏನ್ರಿ ಇಂಥವು ಮಾಡಿ ತೋರಿಸಿದ್ರೆ ನಮಗೆಲ್ಲ ಇವೆಲ್ಲ ಸಿಗೋದು. ಹೌದು, ನಮಗೆ ಎಲ್ಲದೂ ಮಾಡಬೇಕು ಕಾಯಿಗಳಲ್ಲಿ. ನಾವೆಲ್ಲ ಹೋಗ್ಬಿಟ್ಟು ಅನ್ಹೆಲ್ದಿ ತಿಂದ್ಬಿಡ್ತೀವಿ ಫ್ರೈಡ್ ಅಂತ. ಮಕ್ಕಳೆಲ್ಲ ಆರಾಮಾಗಿ ತಿನ್ಬೋದು. ಅಲ್ಲ, ನೀವು ಮಾಡಿದ ರೀತಿ ನೋಡಿ ನಮ್ಗೆ ಖುಷಿ ಆಯ್ತು. ಖುಷಿ, ಧನ್ಯವಾದ. ಥ್ಯಾಂಕ್ ಯು. ರಾ ಬನಾನಾ ರವಾ ಫ್ರೈ ಲೈಕ್ ಸರಿ ರೆಡಿ ಇದೆ, ತಿನ್ಬೋದು. ಇದಕ್ಕೆ ಚಾಟ್ ಮಸಾಲೆ ಹಾಕ್ತೀನಿ ಸ್ವಲ್ಪ. ಓ, ತಿನ್ಬೇಕಾದ್ರೆ ಹೌದು ಹೌದು ಹೌದು. ನಿಮ್ಮ ಪ್ರಾಂತದ ಒಂದು ಒಳ್ಳೆ ರವಾ ಫ್ರೈ, ಅದು ಬೇರೆ ಬಾಳೆಕಾಯಿ. ಬಾಳೆಕಾಯಿ ರಾ ಬನಾನಾ ರವಾ ಫ್ರೈ ಬಿಸಿ ಬಿಸಿ ಇದೆ, ಮಳೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ. ಆಹಾ, ಇಂಥ ಒಂದು ಸ್ನ್ಯಾಕ್ ಸಿಕ್ಕರೆ ಚೆನ್ನಾಗಿರುತ್ತೆ. ಒಳ್ಳೆ ಮಳೆ ಬರುವಾಗ ಹೇಗೆ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ. ಆಹಾ, ಒಳಗೆ ಇಷ್ಟು ಬೆಣ್ಣೆ ಬೆಣ್ಣೆ ಸಾಫ್ಟ್, ಹೊರಗಡೆ ಅಷ್ಟೇ ಕ್ರಿಸ್ಪಿ. ಹೌದು, ರವಾ ಸರ್, ಮಸಾಲ ಕೂಡ ಅದ್ಭುತ. ಈ ಮಲೆನಾಡಿನ ಆ ಪ್ರಾಂತದಲ್ಲಿ ಇರುತ್ತಲ್ಲ ಮಸಾಲ, ಅದೇ ಇದು ಫ್ಲೇವರ್. ನಿಮ್ಗೆ ಅಲ್ಲಿ ಹೋದಾಗ ಸಿಗುತ್ತೆ. ಸೊ ಬೆಂಗಳೂರು ಸಿಗಬೇಕಂದ್ರೆ ಬೇಕು ಕೃಷ್ಣವರು. ಇವಾಗೆಲ್ಲ ಕ್ಯಾಟ್ರಿಂಗ್ ಎಲ್ಲ ಜಾಸ್ತಿ ಕೇಳ್ತಾರೆ. ನಾವು ಮಾಡೋ ಕ್ಯಾಟ್ರಿಂಗ್ ಎಲ್ಲ ಕುಂದಾಪುರದಿಂದ. ಹೌದು, ನಾವು ಕೇಳಲಿಲ್ಲ ಅಂದ್ರೆ ನಾವು ಮಧ್ಯ ಒಂದೊಂದು ಸೇರಿಸ್ತೀವಿ ಐಟಮ್ ತರ ಇರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಚೆನ್ನಾಗಿರುತ್ತೆ. ಹಾ ಸರ್, ಕರಾವಳಿ. ಇಂಥ ಕ್ಯಾಟರಿಂಗ್ ಈ ಸಂಸ್ಥೆಗಳಲ್ಲಿ ಇವ್ರ ನಿರ್ದೇಶನದಲ್ಲೇ ಸಿಗೋದು. ಕರಾವಳಿ ರುಚಿ ಬೆಂಗಳೂರಲ್ಲಿ. ಅದು ಒಂದೊಂದು ತೋರಿಸ್ಬೇಕಾಗತ್ತೆ. ಮತ್ತೆ ಎಲ್ಲ ಐಟಮ್ ತೋರ್ಸೋಕ್ಕಾಗಲ್ಲ. ಕೆಲವು ಐಟಮ್ಗಳೆಲ್ಲ ನಾವು ಬಲವಂತ ಮಾಡಿ ನಮ್ಮ ನೋಡಿ ಚೆನ್ನಾಗಿ ತೋರಿಸ್ಬೋದು. ಆಮೇಲೆ ಅದ್ರದ್ದು ತಿಂದ ಮೇಲೆ ಗೊತ್ತಾಗೋದು ಅವ್ರಿಗೆ ಅದ್ರ ರುಚಿ ಹೇಗಿರುತ್ತೆ. ನಾವು ಈ ಬಾಳೆಕಾಯಿ ಹೇಳಿದಾಗೆಲ್ಲ ಬೇಡ ಅಂತಾರೆ ಕೆಲವರು. ಆದ್ರೆ ಆಮೇಲೆ ತಿಂದ ತಕ್ಷಣ ಚೆನ್ನಾಗಿದೆ, ಅವತ್ತು ಮಾಡಿದ್ರಲ್ಲ ಅದು ಮಾಡಿ. ಮದುವೆ ಮನೇಲಿ ಲೈವ್ ಆಗಿ ಬಂದಿರೋ ಗೆಸ್ಟ್ಸ್ ಏನ್ ಹೇಳಿದ್ರು ಅದು ನೋಡಿದ್ರಲ್ಲ. ಹೌದು, ಆ ತುಣುಕು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೌದು, ಅಷ್ಟು ಅದ್ಭುತ. ಸೊ ಈ ತರದ ಕ್ಯಾಟ್ರಿಂಗ್ ನಾವು ಹೈರ್ ಮಾಡಿದಾಗ ಗೊತ್ತಾಗುತ್ತೆ ಈ ರುಚಿಗಳು. ಸಿಗೋಣ ಸರ್, ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಪಂಚವಟಿ ಪೆವಿಲಿಯನ್. ಕನಕಪುರ ರೋಡಿಂದ ಒಳಗಡೆ ಬರುತ್ತೆ. ಇದು ಕಗ್ಲಿಪುರದ ಹತ್ರ. ಒಂದು ದೊಡ್ಡ ರೆಸಾರ್ಟ್ ಇದೆ, ಪಂಚವಟಿ ಪೆವಿಲಿಯನ್ ಅಂತೇಳಿ. ರೆಸಾರ್ಟ್ ಪ್ಲಸ್ ಒಳ್ಳೆ ಛತ್ರ ಒಳಗಡೆ. ಪ್ಲೇಸು ಆಗಿ ಅಷ್ಟೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇದು ಕೊಟ್ಟಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಸುತ್ತಲೂ ಮದುವೆ ಆಗ್ತಿರೋ ಒಂದು ಸೀನ್ ನೋಡ್ಬೋದು. ಹೌದೌದು, ಒಂದು 4-5 ಸ್ಟೇಜ್ ಮಾಡ್ಬೋದು ಒಂದು ಮದುವೆಗೆ, ಅಷ್ಟು ಜಾಗ ಇದೆ. ಹೌದು, ಬೆಂಗಳೂರಿಂದ ಬರ್ತಾ ರೀಚ್ ಕೂಡ ಇಲ್ಲಿ ರೀಚ್ ಆಗ್ಬೇಕು ಅಂದ್ರೆ ಒಳ್ಳೆ ರೋಡ್ ಒಳ್ಳೆ ಇದೆ. ಹೌದು, ನೀಟಾಗಿದೆ. ಅದೇ ಇವತ್ತೊಂದು ತೆಲುಗು ಅಯ್ಯರ್ದೊಂದು ಮದುವೆ. ನಿನ್ನೆ ವಾರ ಪೂಜೆ ದೇವ್ರ ಸಮಾರಂಭದಲ್ಲಿ ನಿನ್ನೆ ಇತ್ತು. ಇವತ್ತು ಬೆಳಗ್ಗೆ ತಿಂಡಿ, ಈಗ ದಾರೆ ಮಧ್ಯಾಹ್ನ. ಹೌದು, ಎಷ್ಟು ಜನಕ್ಕೆ ಸರ್ ಇವತ್ತು? ಇವತ್ತೊಂದು 800 ಜನ ಊಟ, ದಾರೆ ಊಟ ಇವತ್ತು. ಹೌದಾ? ಹೌದು, 800 ಜನಕ್ಕೆ. ನಿನ್ನೆಲ್ಲ ಕಡಿಮೆ ಇತ್ತು, 300, 200 ಹೀಗೆಲ್ಲ ಇತ್ತು. 800. ಏನ್ ಸ್ಪೆಷಲ್ ತೆಲುಗು ಅಯ್ಯರ್ ಅಂದ್ರೆ? ಅವರು ಡಿಮಾಂಡ್ ಮಾಡೋದು ಏನ್ ಸ್ಪೆಷಲ್ ಇರುತ್ತೆ? ಅವ್ರದ್ದು ಸ್ಪೆಷಲ್ ಐಟಮ್ಗಳು ತುಂಬಾ ಇದೆ. ಪುಳಿಂಜಿ, ಅವಿಯಲ್ಲು ಇಂಥದ್ದೆಲ್ಲ ಇರುತ್ತೆ. ಕದಂಬ ಸಾಂಬಾರು, ತುಂಬಾ ವೆರೈಟಿ ಎಲ್ಲ ಐಟಮ್ಗಳೆಲ್ಲ ಜಾಸ್ತಿ ಇರುತ್ತೆ ಅವ್ರದ್ದು. ಇವತ್ತಿನ ಸ್ಪೆಷಲ್ ಅಂದ್ರೆ ಇವತ್ತೀಗ ಬೆಳಗ್ಗೆ ತಿಂಡಿ ಆಯ್ತು, ಮುಗೀತು. ಇವತ್ತೀಗ ನಾವು ಕೊಕ್ಕಂ, ಈ ಮುರಿನ್ ಅಂತೀವಿ ನಾವು, ಮುರಿ ರೋಡ್ ಅಂತೀವಿ, ಅದು ಕೊಕ್ಕಂ ಸಾರ್, ರಸಮ್ ಅಂತೇಳಿ. ಗೋವನ್ ಸ್ಟೈಲ್. ಹೌದು, ಈ ರೆಡ್ ಕಲರ್ ಆಗಿರುತ್ತೆ. ಅದರಲ್ಲಿ ಒಂದು ಸಾರು ಕುಡಿಲಿಕ್ಕೆ. ಆಮೇಲೆ ಹಲಸಿನ ಹಣ್ಣಿನ ಪಾಯಸ, ತೊಂಡೆಕಾಯಿ ಪಲ್ಯ, ಹೀರೆಕಾಯಿ ವೇಪುಡು ಅಂತ ಹೇಳ್ತೀವಿ. ಆಮೇಲೆ ಗೋವಾ ಕೋಸಂಬರಿ, ಸ್ಪ್ರೌಟ್ಸ್ ಕೋಸಂಬರಿ, ಪೂರಿ, ಚೆನ್ನ ಮಸಾಲ, ಬಿಸಿಬೇಳೆ ಬಾತು, ಅನ್ನ, ಮಜ್ಜಿಗೆ ಹುಳಿ, ತಿಳಿಸಾರು, ಬೇಳೆ ಹೋಳಿಗೆ, ಶುಂಠಿ ಬರ್ಫಿ, ಲಾಡು, ಮೈಸೂರು ಪಾಕು, ಪಾಯಸ, ಇಷ್ಟು ಐಟಮ್ ಇತ್ತು. ಇವಾಗ ವೀಕ್ಷಕರಿಗೆ ಮೊದಲು 3 ಐಟಮ್ ಹೌದು ನೋಡಿ.
ಸರ್ ಇದು ಬಹಳ ಕ್ಲೀನ್ ಆಗಿದೆ ಕಿಚನ್. ಇವತ್ತೀಗ ಬಿಸಿಬೇಳೆ ಬಾತು ಆಕ್ಚುಲಿ ಮೆನು ಹೇಳ್ತೀವಿ ನೋಡಿ ಪೂರ್ತಿ. ಇವತ್ತೊಂದು ಮೆನು ಜಾಕ್ ಫ್ರೂಟ್ ಪಾಯಸ, ಕೊಕ್ಕಂ ರಸಂ. ಮಾಮೂಲಿ ಅಪ್ಪೆ ಸಾರು ಮಾಡ್ತೀವಿ, ಇವತ್ತು ಕೊಕ್ಕಂ ಸಾರು. ಕೊಕ್ಕಂ ಅಂತ ಬರುತ್ತೆ ಒಂದು, ಕೆಂಪು ರೆಡ್ ಆಗಿರುತ್ತೆ ಸಾರು. ಅದು ನೋಡಿ ಇದೆ ಇಲ್ಲಿ ನೋಡಿ, ಇದು ಬಿಸಿಬೇಳೆ ಬಾತು. ಎಲ್ಲ ಐಟಮ್ ಆಗಿದೆ ಈಗ. ಬಿಸಿಬೇಳೆ ಬಾತ್ ಇದು, ಆಮೇಲೆ ರಸಮ್, ಗೊಜ್ಜು ಇದರಲ್ಲಿದೆ ಐಟಮ್ ಎಲ್ಲ ಆ ಕಡೆ ಇಟ್ಟಿದೀವಿ. ಹೌದೌದು. ಮೊಸರು, ಮಜ್ಜಿಗೆ, ಶುಂಠಿ ಬರ್ಫಿ, ಬೀಡ, ಬನಾನಾ, ಗಡಬಡ ಐಸ್ ಕ್ರೀಮು, 300 ml ವಾಟ್ರು, ತಾಂಬೂಲದೊಳಗೆ ಪ್ಯಾಕಿಂಗ್, ಲಾಡು ಮತ್ತೆ ಒಂದು ಖಾರ ಸ್ವೀಟ್ ಇಷ್ಟಿರುತ್ತೆ. ಎಷ್ಟು ಭವ್ಯ ಇದೆ, ರಿಸಾರ್ಟ್ ತರ ಇದೆ. ಡೆಸ್ಟಿನೇಷನ್ ಮದುವೆ. ಅದ್ಭುತ. ಕಿಚನ್ ಅಡ್ವಾನ್ಸ್ಡ್. ಹೌದೌದು, ಸ್ಟೀಮ್ ಇದು. ಎಲ್ಲ ಇದೆ, ಎಲ್ಲಾ ವ್ಯವಸ್ಥೆ ಇದೆ ಛತ್ರದಲ್ಲಿ. ಆಮೇಲೆ ಛತ್ರದ ವ್ಯವಸ್ಥೆ ಏನ್ ಬೇಕೋ ಎಲ್ಲ ಇದೆ. ಹೊಗೆನೇ ಇಲ್ಲ. ಒಳ್ಳೆ ಪ್ಲೇಸ್ ಅಲ್ಲ ಇದು. ಒಳ್ಳೆ ಪ್ಲೇಸ್. ಕನಕಪುರ ರೋಡ್ ಇಂದ ಒಳಗಡೆ ಬರುತ್ತೆ. ಒಳ್ಳೆ ಏರಿಯಾ ನೋಡಿ. ಇದು ಗೋವಾ ಕೋಸಂಬರಿ, ಇದು ಮೊಳಕೆ ಸ್ಪ್ರೌಟ್ಸ್. ಗೋವಾ ಕೋಸಂಬರಿ ಅಂದ್ರೆ ಇದು ಸೇಪೆಕಾಯಿ. ಸೇವೆಕಾಯಿ. ಹೌದು. ಇದು ಪುಳಿಯೋಗರೆ. ಎಲೆಕೊರೆಗೆ ನೋಡಿ. ಮಜ್ಜಿಗೋಳಿ, ಚೆನ್ನ ಮಸಾಲ, ತೊಂಡೆಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ, ಪೈನಾಪಲ್ ಗೊಜ್ಜು, ತೊವೆ, ಮೊಸರು, ಅನ್ನ ಐಟಮ್ಗಳೆಲ್ಲ ಹೆರಿಗಿರುತ್ತೆ. ಕರಿತಾ ಇರ್ತಾರೆ ಅಲ್ಲಿ. ಈಗ ಪೂರಿ ರೆಡಿ ಆಗುತ್ತೆ. ಪೂರಿ ತರಕಾರಿ. ಇದು ಬಂದು ಕಿಚನ್. ಇದು ದಹಿ ವಡ. ಹೌದು, ದಹಿ ವಡ ಕೂಡ ಇದೆ, ವಡಾನು ಇದೆ. ಕಿಚನ್ ಇದೆ ನೋಡಿ. ಪಾತ್ರೆ ತೊಳೆಯೋ ವ್ಯವಸ್ಥೆ ಆ ಕಡೆ ಇದೆ. ಎಲ್ಲ ವ್ಯವಸ್ಥೆ, ಗ್ರೈಂಡರ್ ಇದೆ. ಎಷ್ಟು ಜನ ಬೇಕಾದ್ರೂ ಮಾಡ್ಬೋದು ಆರಾಮಾಗಿ ಫ್ರೀ ಆಗಿ. ಇದು ಕಟ್ಟಿಂಗ್ ವೆಜಿಟೇಬಲ್ಸ್, ಇದು ಕಟ್ಟಿಂಗ್ ಕಟ್ಟಿಂಗ್. ಡಿಲಿಷಿಯಸ್ ಮತ್ತೆಲ್ಲ ಚೆನ್ನಾಗಿ ಆಗಿದೆ. ಊಟ ಭಾಳ ಸ್ವಾದಿಷ್ಟ ಇದೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ರಿಯಲಿ ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ఫుడ్ చాలా బాగుంది. యాక్చువల్లీ ఇన్ని వెరైటీస్ చూడడం అయితే నేను ఫస్ట్ టైం. అన్ని కొత్త కొత్త టేస్ట్లన్నీ చూశాను. ఫుడ్ అయితే చాలా బాగుంది. ಇದು ಹಲಸಿನ ಹಣ್ಣಿದು ಫಸ್ಟ್ ಸೀಸನ್ ನಮಗೆ ಪಾಯಸ. ಹಲಸಿನ ಹಣ್ಣು ಪಾಯಸ ತಿನ್ನದೆ ತುಂಬಾ ಸಮಯ ಆಗಿತ್ತು. ಇವಾಗ ನೋಡಿದ್ರೆ ಇದು ಫಸ್ಟ್ ನಮಗೆ ಸೀಸನ್ ಇದ್ದು ರುಚಿಯಾಗಿದೆ, ತುಂಬಾ ಚೆನ್ನಾಗಿದೆ. ಊಟ ಚೆನ್ನಾಗಿದೆ, ಎಲ್ಲ ಐಟಮ್ಸು ಚೆನ್ನಾಗಿದೆ. ಮೊದಲಿಗೆ ಪಾಯಸ ತುಂಬ ಚೆನ್ನಾಗಿತ್ತು. ಪಾಯಸ ಆದಮೇಲೆ ಪೂರಿ ಬಡಿಸಿದ್ದಾರೆ. ಪೂರಿನೂ ತುಂಬ ಚೆನ್ನಾಗಿದೆ. ಒಳ್ಳೆ ಪಲ್ಯ ಮಾಡಿದ್ದಾರೆ. ಸಾಗು ತುಂಬ ಚೆನ್ನಾಗಿದೆ. ಕೋಸಂಬರಿ ಅಂತ ಬಂತು ಅಂದರೆ ಈಗ ರುಚಿ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾಗಿದೆ. ಎಲ್ಲ ಅಡುಗೆ ಎಲ್ಲ ತುಂಬ ಚೆನ್ನಾಗಿದೆ. ಫುಡ್ ತುಂಬ ಚೆನ್ನಾಗಿತ್ತು. ಕರ್ನಾಟಕ ಐಟಮ್ಸ್ ಎಲ್ಲ ಚೆನ್ನಾಗುಂಟು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.